ಹಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ನಮ್ಮ ಪ್ರೀವಿಯಸ್ ಬಾಲಿ ಹಾಲಿಡೇ ಟ್ರಾವೆಲ್ ಸೀರೀಸ್ನ ಎಪಿಸೋಡಲ್ಲಿ ನಾನು ಹೇಳಿದ ಹಾಗೆ ನಾವು ನಮ್ಮ ಉಬುದ್ ಸ್ಟೇನ ಕಟ್ ಶಾರ್ಟ್ ಮಾಡಿ ಸೆಮಿನ್ಯಾಕ್ಗೆ ಹೋದ್ವಿ. ಸೆಮಿನ್ಯಾಕ್ ನಮ್ಮ ಈ ಹಾಲಿಡೇ ಪ್ಲ್ಯಾನಲ್ಲಿ ಲಾಸ್ಟ್ ಡೆಸ್ಟಿನೇಷನ್ ಆಗಿತ್ತು. ಬಟ್ ನಾವು ಯಾಕೆ ಒಂದಿನ ಮುಂಚೆನೇ ಸೆಮಿನ್ಯಾಕ್ಗೆ ಹೋದ್ವಿ ಅಂದರೆ ಮಕ್ಕಳಿಗೆ ಸ್ವಲ್ಪ ರೆಸ್ಟ್ಲೆಸ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ನಿಜ ಹೇಳಬೇಕಂದ್ರೆ ಉಬುದಲ್ಲಿ ನೋ ಡೌಟ್ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿರುವಂಥ ಟೆಂಪಲ್ಸ್ ಆ್ಯಂಡ್ ಸೀನಿಕ್ ಆಗಿರುವಂಥ ರೈಸ್ ಟೆರೆಸಸ್ ಇನ್ನೂ ತುಂಬ ಸುಮಾರು ಪ್ಲೇಸಸ್ ಇತ್ತು. ಆದರೆ ಮಕ್ಕಳಿಗೆ ಸ್ವಲ್ಪ ಬೋರಿಂಗ್ ಆ್ಯಂಡ್ ರೆಸ್ಟ್ಲೆಸ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಉಬುದ್ದಿಂದ ಬೇಗ ಹೊರಟು ಸೆಮಿನ್ಯಾಕ್ ಕಡೆಗೆ ಹೋದರೆ ಅಲ್ಲಿ ಬೀಚ್ ಇರುತ್ತೆ, ಶಾಪಿಂಗ್ ಆಪ್ಷನ್ಸ್ ಇರುತ್ತೆ ಆ್ಯಂಡ್ ಮಕ್ಕಳನ್ನು ಸ್ವಲ್ಪ ಎಂಗೇಜ್ ಮಾಡಿಕೊಂಡು ಅವರು ಎಂಜಾಯ್ ಮಾಡೋ ಥರ ಏನಾದರೂ ಆ್ಯಕ್ಟಿವಿಟೀಸ್ ಇರ್ಬೋದೇನೋ ಅಂದ್ಕೊಂಡು ನಾವು ನಮ್ಮ ಉಬುದ್ ಸ್ಟೇನ ಒಂದಿನ ಕಟ್ ಶಾರ್ಟ್ ಮಾಡಿ ಸೆಮಿನ್ಯಾಕ್ ಕಡೆಗೆ ಹೊರಟ್ವಿ. ಒರಿಜಿನಲ್ ಪ್ಲ್ಯಾನ್ ಪ್ರಕಾರ ನಮಗೆ ಸೆಮಿನ್ಯಾಕಲ್ಲಿ 1 ನೈಟ್ ಮಾತ್ರ ಬುಕ್ ಆಗಿತ್ತು ಅಕಾಮಿಡೇಷನ್. ಸೊ ನಾವು ಲಾಸ್ಟ್ ಮಿನಿಟ್ ನಮ್ಮ ವಿಲ್ಲಾಗೆ ಫೋನ್ ಮಾಡಿ ಕೇಳಿದಾಗ ಅವರು ಓನ್ಲಿ ಸ್ಟ್ಯಾಂಡರ್ಡ್ ರೂಮ್ ಅವೈಲಬಲ್ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ನಾವು ಆ ಆಪ್ಷನ್ನ ಚೂಸ್ ಮಾಡ್ಕೊಂಡ್ವಿ. ಸೊ ಸೆಮಿನ್ಯಾಕಲ್ಲಿ ನಾವು 2 ನೈಟ್ಸ್ ಇದ್ವಿ ಆ್ಯಂಡ್ ಅಲ್ಲಿ ನಾವು ಏನೇನು ಮಾಡಿದ್ವಿ ಅನ್ನೋದನ್ನ ಇವಾಗ ನೋಡೋಣ ಬನ್ನಿ. ಉಬುದಿಂದ ಸೆಮಿನ್ಯಾಕ್ಗೆ ಹೋಗೋಕ್ಕೆ ನಾವು ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ಆ್ಯಂಡ್ ಆ ಕ್ಯಾಬ್ ಡ್ರೈವರ್ ಹೆಸರು ರಾಹುಲ್ ಅಂತ ತೋರಿಸ್ತಿತ್ತು. ಸರಿ, ಇಂಡಿಯಾದವ್ರು ಯಾರೋ ಇರ್ಬೋದು ಅಂತ ಬಂದು ನೋಡಿದ್ರೆ ಅವರು ಬಾಲಿಯವರೇ. ಅವ್ರ ಅಪ್ಪ ಅಮ್ಮನಿಗೆ ಬಾಲಿವುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ, ಅದಕ್ಕೆ ಅವ್ರ ಮಗನಿಗೆ ರಾಹುಲ್ ಅಂತ ಹೆಸರಿಟ್ರಂತೆ. ಆ್ಯಂಡ್ ಈ ಡ್ರೈವರ್ ಅವ್ರಿಗೂ ಬಾಲಿವುಡ್ ಹಾಡು ಕೇಳೋದಂದರೆ ತುಂಬ ಇಷ್ಟ ಅಂತೆ. ಸೊ ಅದನ್ನ ಪ್ಲೇ ಮಾಡಿಕೊಂಡು ಮಾತಾಡಿಕೊಂಡು ನಾವಿವಾಗ ಸೆಮಿನ್ಯಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಒಂಥರ ಮಜವಾದಂಥ ಟ್ರಾವೆಲ್ ಸ್ಟೋರಿ ಅಲ್ವಾ. ಸೊ ನಾವಿವಾಗ ಹೋಗ್ತಿರೋದು ಸೆಮಿನ್ಯಾಕಲ್ಲಿ ಮುಟಿಯಾರ ರೆಸಾರ್ಟ್ ಅನ್ನುವಂಥ ಅಕಾಮಿಡೇಷನ್ಗೆ. ನಮಗೆ ಇಲ್ಲಿ 1 ನೈಟ್ ವಿಲ್ಲಾ ಬುಕ್ ಆಗಿತ್ತು, ಬಟ್ ನಾವು ಒಂದಿನ ಮುಂಚೆನೇ ಬಂದಿದ್ದೀವಲ್ಲ. ಸೊ ಇವತ್ತು ರಾತ್ರಿಗೆ ನಮಗೆ ಏನು ಅವೈಲಬಲ್ ಆಗಿತ್ತೋ ಅದನ್ನೇ ನಾವು ತಗೋಬೇಕಾಗಿತ್ತು. ವಿ ಗಾಟ್ ಅ ಸ್ಟ್ಯಾಂಡರ್ಡ್ ರೂಮ್. ದ್ಯಾಟ್ ವಾಸ್ ಆಲ್ಸೋ ನಾಟ್ ಟೂ ಬ್ಯಾಡ್. ಅದ್ರದ್ದು ರೂಮ್ ಟೂರ್ ಈಗ ಮಾಡ್ತೀನಿ. ಫಸ್ಟ್ ಇವಾಗ ನಾವಿಲ್ಲಿ ಚೆಕ್ ಇನ್ ಆಗೋಕ್ಕೆ ಅಂತ ಬಂದು ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಮುಟಿಯಾರ ರೆಸಾರ್ಟ್ ಹೊರಗಡೆ ಆ ಕಡೆ ಈ ಕಡೆ ಎನ್ವೈರನ್ಮೆಂಟ್ಸ್ ಈ ಥರ ಇತ್ತು. ಇದು ರಿಸೆಪ್ಷನ್ ಏರಿಯಾ ಆ್ಯಂಡ್ ಈಗ ನಾವಿಲ್ಲಿ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಇವರು ಇಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾಯಿದ್ರು. ಈ ಬಿಸಿ ಬಿಸಿ ಸೆಕೆಗೆ ಇದು ತಂಪಾಗಿ ರಿಫ್ರೆಶಿಂಗ್ ಆಗಿತ್ತು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಗಣೇಶ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇದು ನಮ್ಮ ಇವತ್ತಿನ ರಾತ್ರಿ ಸ್ಟೇ. ಕ್ವಿಕ್ ರೂಮ್ ಟೂರ್ ಮಾಡೋಣ ಬನ್ನಿ. ಇದು ಸ್ಟ್ಯಾಂಡರ್ಡ್ ಫ್ಯಾಮಿಲಿ ರೂಮ್ ಆಗಿತ್ತು. ಎಂಟರ್ ಆಗ್ತಿದ್ದ ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ಸ್ಟೋರೇಜ್ ಏರಿಯಾ ಇತ್ತು ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ಬಾತ್ರೂಮ್ ವಿತ್ ಶವರ್. ಇಲ್ಲಿ ಕೂಡ ಶವರ್ ಒಂಥರ ಪಾರ್ಷಲಿ ಓಪನ್ ಅನ್ನೋ ಥರನೇ ಇತ್ತು. ಆ್ಯಂಡ್ ಹಾಗೆ ಮುಂದೆ ಬಂದರೆ ಇಲ್ಲಿ ಟಿ ವಿ ಏರಿಯಾ, ಲಗೇಜ್ ಇಟ್ಕೊಳ್ಳೋಕ್ಕೆ ಜಾಗ ಆ್ಯಂಡ್ ಸಿಂಪಲ್ ಆ್ಯಂಡ್ ಬೇಸಿಕ್ 2 ಬೆಡ್, 1 ಸಿಂಗಲ್ ಬೆಡ್ ಆ್ಯಂಡ್ 1 ಕ್ವೀನ್ ಬೆಡ್ ಇತ್ತು. ಆಲ್ಸೋ ಇದರಲ್ಲಿ ಒಂದು ಬಾಲ್ಕನಿ ಕೂಡ ಇತ್ತು. ಆ್ಯಂಡ್ ಬಾಲ್ಕನಿಯಿಂದ ಅಲ್ಲಿ ನಿಂತ್ಕೊಂಡು ಆ ಕಡೆ ನೋಡಿದ್ರೆ ಕಾಮನ್ ಪೂಲ್ ಏರಿಯಾ ಕಾಣಿಸ್ತಿತ್ತು. ಸೊ ಹೀಗೆ ಇಟ್ ವಾಸ್ ಅ ಡೀಸೆಂಟ್, ಕ್ಲೀನ್ ಆ್ಯಂಡ್ ಅ ನೈಸ್ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ರೂಮ್. ಸೊ ಲಗೇಜ್ ಎಲ್ಲ ಇಲ್ಲಿ ಇಟ್ಟು ಸ್ವಲ್ಪ ಸೆಟಲ್ ಡೌನ್ ಆಗಿ ಊಟ ಮಾಡೋಕ್ಕೆ ಅಂತ ಹೋದ್ವಿ. ಸೊ ಈ ಮುಟಿಯಾರ ರೆಸಾರ್ಟ್ ಇದ್ದಿದ್ದು ಸೆಮಿನ್ಯಾಕ್ ಟೌನ್ ಸೆಂಟರ್ ಹತ್ರನೇ. ನಾವು ನಡ್ಕೊಂಡೇ ಇವಾಗ ಮೇನ್ ರೆಸ್ಟೋರೆಂಟ್ಸ್, ಶಾಪ್ಸ್ ಎಲ್ಲ ಇರುವಂಥ ಜಾಗಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲಿ ಒಂದು ಮೆಕ್ಸಿಕನ್ ರೆಸ್ಟೋರೆಂಟ್ನ ಚೂಸ್ ಮಾಡಿಕೊಂಡು ಇವಾಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ತುಂಬ ಹಸುವಾಗಿತ್ತು. ಸೊ ಒಂದಾದ್ಮೇಲೆ ಒಂದು ಊಟ ಬರ್ತಾನೆ ಇತ್ತು ಆ್ಯಂಡ್ ನಾವು ತಿಂತಾನೇ ಇದ್ವಿ. ಆಫ್ಟರ್ ಆಲ್ ಒಂದು ರಿಲ್ಯಾಕ್ಸಿಂಗ್ ಹಾಲಿಡೇ ಅಂದರೆ ಅದೇ ಅಲ್ವಾ. ಸೊ
ಒಳ್ಳೆ ಮೆಕ್ಸಿಕನ್ ಲಂಚ್ ಆದಮೇಲೆ ಇಲ್ಲಿ ಸೆಮಿನ್ಯಾಕ್ ಟೌನ್ ಸೆಂಟರಲ್ಲಿ ಇನ್ನೂ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಫ್ಲೀ ಮಾರ್ಕೆಟ್ ಅನ್ನೋದೊಂದು ಕಾಣಿಸ್ತು. ಇದು ಸೆಮಿನ್ಯಾಕ್ ಫ್ಲೀ ಮಾರ್ಕೆಟ್. ಇಲ್ಲಿ ಸುಮಾರು ಚಿಕ್ಕ ಚಿಕ್ಕ ಅಂಗಡಿಗಳಿದೆ. ನಾವು ಸುಮ್ಮನೆ ಹಾಗೆ ಒಳಗೆ ಹೋಗಿ ಕ್ಯಾಶುಯಲ್ ಆಗಿ ಬ್ರೌಸ್ ಮಾಡ್ಕೊಂಡು ಬರೋಣ, ಏನೆಲ್ಲ ಇದೆ ನೋಡೋಣ ಅಂದ್ಕೊಂಡು ಹೋದ್ವಿ. ಇಲ್ಲಿ ಒಳಗೆ ಬಟ್ಟೆಗಳು, ಸೂವಿನಿಯರ್ಸ್, ಲೋಕಲ್ ಕ್ರಾಫ್ಟ್ಸ್, ವುಡ್ ವರ್ಕ್, ಎಷ್ಟೊಂದೆಲ್ಲ ಆಪ್ಷನ್ಸ್ ಇತ್ತು ಶಾಪಿಂಗಿಗೆ ಇಂಟ್ರೆಸ್ಟ್ ಇರೋರಿಗೆ. ಆ್ಯಂಡ್ ಈ ಒಂದು ಅಂಗಡಿಯಲ್ಲಿ ಈ ಬ್ಯಾಂಬೂ ಹಾಳೆಗಳ ಮೇಲೆ ಈ ಥರ ಒಂದು ಶಾರ್ಪ್ ಬ್ಲೇಡ್ ಇಟ್ಕೊಂಡು ಹೇಗೆ ಡಿಸೈನ್ಸ್ನೆಲ್ಲ ಕಾವ್ ಮಾಡಿ ಬ್ಯೂಟಿಫುಲ್ ಆಗಿರುವಂಥ ಆರ್ಟ್ ವರ್ಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ರು. ಮಕ್ಕಳು ಇದನ್ನು ಟ್ರೈ ಮಾಡಿದ್ರು ಆ್ಯಂಡ್ ಇಲ್ಲಿಂದ ಒಂದು ಬುಕ್ ಮಾರ್ಕ್ ತೊಗೊಂಡ್ರು ಬಾಲಿ ನೆನಪಿಗೆ ಅಂತ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಆರ್ಟ್ ವರ್ಕ್ ಎಲ್ಲ ಇತ್ತು ಅಂತ. ನಾನು ಆಗಲೇ ಹೇಳ್ದಂಗೆ ಮಕ್ಕಳಿಗೆ ಈ ಸೀನಿಕ್ ಪ್ಲೇಸಸ್ ಎಲ್ಲ ನೋಡಿ ಸ್ವಲ್ಪ ಬೋರ್ ಆಗಿತ್ತು. ಈ ಥರ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋವಂಥ ಜಾಗಕ್ಕೆ ಬಂದರೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡು ಬೇಗ ಸೆಮಿನ್ಯಾಕ್ ಬಂದಿದ್ದು ಒಟ್ಟಿನಲ್ಲಿ ಒಳ್ಳೆಯದೇ ಆಯಿತು. ಆ್ಯಂಡ್ ಈ ಫ್ಲೀ ಮಾರ್ಕೆಟಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ನಡ್ಕೊಂಡು ಬರ್ತಿದ್ದ ಹಾಗೇನೆ ಪೆಟಿ ಟೆಂಗೆಟ್ ಬೀಚ್ ಅನ್ನೋದು ಸಿಗುತ್ತೆ. ಹೇಗಿದ್ರು ಸಂಜೆ ಟೈಮ್ ಆಗ್ತಿತ್ತು ಆ್ಯಂಡ್ ಸನ್ಸೆಟ್ ಇಲ್ಲೇ ನೋಡಿಕೊಂಡು ಸ್ವಲ್ಪ ಹೊತ್ತು ಬೀಚ್ ಹತ್ರ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ನಾವಿಲ್ಲಿಗೆ ಬಂದ್ವಿ. ಐ ಥಿಂಕ್ ಇದು ವೀಕೆಂಡ್ ಆಗಿತ್ತು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿತ್ತು, ತುಂಬ ಜನ ಇದ್ದರು. ಬಟ್ ಆದರೂ ಸಹ ಬೀಚ್ ಎನ್ವೈರ್ನ್ಮೆಂಟ್ ಯಾವ ಥರ ಇದ್ರೂ ಎಂಜಾಯ್ ಮಾಡುವಂಥ ಒಂದು ಎನ್ವೈರ್ನ್ಮೆಂಟ್ ಅಲ್ವಾ. ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಾಲಿ ಟ್ರಿಪ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಸುಮ್ಮನೆ ಚರ್ಚೆ ಮಾಡಿಕೊಂಡು ಸಾಯಂಕಾಲ ತಂಪಾಗಿ ಗಾಳಿ ಬೀಸ್ತಿತ್ತು ಆ್ಯಂಡ್ ಸ್ವಲ್ಪ ಹೊತ್ತು ಇಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಲ್ಲಿಂದ ನಾವು ವಾಪಸ್ ನಡ್ಕೊಂಡು ನಮ್ಮ ರಿಸಾರ್ಟಿಗೆ ಹೋದ್ವಿ. ಅಷ್ಟರಲ್ಲಿ ರಾತ್ರಿ ಆಗೋಗಿತ್ತು, ಸುಸ್ತಾಗಿತ್ತು, ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ. ನೆಕ್ಸ್ಟ್ ಡೇ ನಾವು ಬ್ರೇಕ್ಫಾಸ್ಟ್ ಆದಮೇಲೆ ನಮ್ಮ ಆ್ಯಕ್ಚುಯಲ್ ವಿಲ್ಲಾ ಅಕಾಮಿಡೇಷನ್ಗೆ ಶಿಫ್ಟ್ ಆಗಬೇಕಾಗಿತ್ತು. ಅಂದರೆ ಸ್ಟ್ಯಾಂಡರ್ಡ್ ರೂಮಿಂದ ಅದೇ ಜಾಗದಲ್ಲಿರುವಂಥ ವಿಲ್ಲಾಗೆ ನಾವು ಮೂವ್ ಆಗಬೇಕಾಗಿತ್ತು. ಟು ಬಿ ಆನೆಸ್ಟ್ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಫ್ರೂಟ್ಸ್ ಆ್ಯಂಡ್ ಜ್ಯೂಸಸ್ ಅವೈಲೇಬಲ್ ಇತ್ತು, ಸೊ ದ್ಯಾಟ್ ವಾಸ್ ಓಕೆ. ಆ್ಯಂಡ್ ಈಗ ನಾವು ವಿಲ್ಲಾಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅದು ಹೇಗಿತ್ತು ಅನ್ನೋದನ್ನು ನೋಡಿ. ಈ ವಿಲ್ಲಾ ತುಂಬ ಬ್ಯೂಟಿಫುಲ್ ಆಗಿತ್ತು, ವಿಶಾಲವಾಗಿತ್ತು, ಓಪನ್ ಕಾನ್ಸೆಪ್ಟ್ ಆ್ಯಂಡ್ 2 ಸೆಲ್ಫ್ ಕಂಟೈನ್ಡ್ ರೂಮ್ಸ್ ಇತ್ತು ವಿತ್ ದೇರ್ ಓನ್ ಬಾತ್ರೂಮ್ಸ್ ಆ್ಯಂಡ್ ಶವರ್ಸ್. ಆಲ್ಸೋ ಇಲ್ಲಿ ಪ್ರೈವೇಟ್ ಪೂಲ್ ಕೂಡ ಇತ್ತು. ಆ್ಯಂಡ್ ಪ್ರಾಪರ್ಟಿಯಲ್ಲಿ ಎಲ್ಲ ಕಡೆ ಈ ಥರ ಸುಮಾರು ಫ್ರಾಂಜಿಪ್ಯಾನಿ ಮರಗಳಿದ್ವು ಆ್ಯಂಡ್ ಅದರಿಂದ ಸಂಪಿಗೆ ಹೂಗಳು ಯಾವಾಗಲೂ ಉದುರುತ್ತಾನೆ ಇರ್ತಿದ್ವು. ಒಂಥರ ಬ್ಯೂಟಿಫುಲ್ ಆಗಿರುವಂಥ ಸೆಟ್ಟಿಂಗ್ ಆಗಿತ್ತು ಇದು. ಈಗ ರೂಮ್ ಒಳಗೆ ಹೋಗೋಣ ಬನ್ನಿ. ಇದು ತುಂಬ ಸ್ಪೇಷಿಯಸ್ ಆಗಿತ್ತು, ವೆರಿ ವೆರಿ ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ಟಿವಿ ವಿತ್ ಡ್ರೆಸ್ಸಿಂಗ್ ಏರಿಯಾ, ಕಿಂಗ್ ಸೈಜ್ ಬೆಡ್ ಆ್ಯಂಡ್ ಅ ಫುಲ್ ಬಾತ್ರೂಮ್.
ಆ ಕಡೆ ಈ ಕಡೆ 2 ರೂಮ್ ಮಧ್ಯದಲ್ಲಿ ಈ ಥರ ದೊಡ್ಡ ಸಿಟ್ಟಿಂಗ್ ಏರಿಯಾ ಅಥವಾ ಲಿವಿಂಗ್ ಏರಿಯಾ ಇತ್ತು ಆ್ಯಂಡ್ ಈ ಕಡೆ ಒಂದು ಕಿಚನ್ ಕೂಡ ಇತ್ತು ಆ್ಯಂಡ್ ಡೈನಿಂಗ್ ಏರಿಯಾ. ಕಿಚನ್ ಆಫ್ ಕೋರ್ಸ್ ನಾವು ಈ ಟ್ರಿಪ್ಪಲ್ಲಿ ಎಲ್ಲೂ ಯೂಸ್ ಮಾಡೇ ಇಲ್ಲ, ಬಿಕಾಸ್ ಹಾಲಿಡೇ ಅಂದಮೇಲೆ ಹೊರಗೆ ಆರ್ಡ್ರ್ ಮಾಡ್ತಿದ್ವಿ ಆ್ಯಂಡ್ 10 ದಿನ ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೋ ಕುಕಿಂಗ್, ನೋ ಕ್ಲೀನಿಂಗ್. ಎನಿವೇಸ್ ಹಾಗೆ ಹಿಂಗೆ ಬಂದರೆ ಇವಾಗ ಇಲ್ಲಿ ಒಂದು ದೊಡ್ಡ ಓಪನ್ ಕೋರ್ಟ್ ಯಾರ್ಡ್ ಇತ್ತು. ಇನ್ ಕೇಸ್ ಇಲ್ಲಿ ದೊಡ್ಡ ಗ್ರೂಪ್ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಅಂತೂ ಈ ಜಾಗ ಮಾಡಿಸಿದಂಥ ಜಾಗ. ಎಲ್ಲರೂ ಕೂತ್ಕೊಂಡು ಸಕ್ಕತ್ತಾಗಿ ಮಜಾ ಮಾಡಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ. ಈ ವಿಲ್ಲಾ ಅಕಾಮಿಡೇಷನ್ ಕೂಡ ನಮಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ಇಟ್ ವಾಸ್ ವೆರಿ ಟೇಸ್ಟ್ಫುಲಿ ಆ್ಯಂಡ್ ಬ್ಯೂಟಿಫುಲಿ ಡನ್. ಆ್ಯಂಡ್ ಇಲ್ಲಿ ನೋಡಿ ಮೇಲೆ ದೊಡ್ಡ ಹಕ್ಕಿಗೂಡು ಥರ ರೂಫ್ ಹೆಂಗಿತ್ತು ಅಂತ. ಇಲ್ಲಿ ಆ್ಯಕ್ಚುಲಿ ಹಕ್ಕಿಗಳು ಒಳಗೆ ಹಾರಿ ಬಂದು ಹೋಗ್ತಾ ಇದ್ವು ಆ್ಯಂಡ್ ಆ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳೋಕ್ಕೆ. ಒಟ್ಟಿನಲ್ಲಿ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸ್ಟೇ. ಈ ಕಡೆ ಇನ್ನೊಂದು ರೂಮ್ ಇದೆ, ಅದು ಅದೇ ರೂಮ್ ಥರನೇ, ಡಿಫ್ರೆಂಟ್ ಏನೂ ಇರಲಿಲ್ಲ. ಸೇಮ್ ಫೆಸಿಲಿಟೀಸ್, ಅಷ್ಟೇ ಸ್ಪೇಷಿಯಸ್, ಅಷ್ಟೇ ಕ್ಲೀನ್ ಆ್ಯಂಡ್ ಆಲ್ಸೋ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇತ್ತು. ಸೊ ಈಗ ವಿಲ್ಲಾಗೆ ಶಿಫ್ಟ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಸೆಟಲ್ ಆದಮೇಲೆ ನಮ್ಮ ನೆಕ್ಸ್ಟ್ ಅಜೆಂಡಾ ಶಾಪಿಂಗ್. ನಾವು ಶಾಪಿಂಗ್ನ ಲಾಸ್ಟಲ್ಲೇ ಇಟ್ಕೊಂಡಿದ್ವಿ. ಕೂತಾ ಸೆಮಿನ್ಯಾಕ್ ಕಡೆಯಲ್ಲಿ ಕೃಷ್ಣ ಓಲೆ ಓಲೆ ಅನ್ನುವಂಥ ಒಂದು ಅಂಗಡಿ ಇತ್ತು ಆ್ಯಂಡ್ ಅಲ್ಲಿಗೆ ಶಾಪಿಂಗ್ ಹೋಗಿ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ನಾವು ಫಸ್ಟ್ ಹೋಗಿದಂಥ ಅಂಗಡಿ ಸ್ವಲ್ಪ ಹಳೇದಂತೆ, ಆದರೂ ಪರವಾಗಿಲ್ಲ ಅಂತ ಒಂದು 2-3 ಐಟಮ್ಸ್ ಇಲ್ಲಿ ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಹೊಸ ಕೃಷ್ಣ ಓಲೆ ಓಲೆ ಕಡೆಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ನನ್ನ ಮಗ ಈ ಫಿಶ್ ಥೆರಪಿ ಟ್ರೈ ಮಾಡಬೇಕು ಅಂತ ಹೇಳ್ದ. ಸೊ ಅದನ್ನು ಅವನು ಇವಾಗ ಟ್ರೈ ಮಾಡ್ತಿದ್ದಾನೆ. ಎಲ್ಲರಿಗೂ ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಥರ ಇತ್ತು. ಅದನ್ನ ಇಲ್ಲಿ ಶೇರ್ ಮಾಡ್ತಿದ್ದೀನಿ ನೋಡಿ. It's okay, relax. Just look at me. ಕ್ಲಾರಿಫೈ ಮಾಡ್ತಿದ್ದೀನಿ, ಅವನಿಗೇನು ನೋವು ಆಗ್ತಿರ್ಲಿಲ್ಲ. ಈ ಮೀನುಗಳೆಲ್ಲ ಹತ್ರ ಬಂದು ಮುದ್ದಾಡಿ ಕಚ್ಚಗುಲಿತಾಳಲಾರೆ ಅಂತ ಅನ್ನಿಸ್ತಿತ್ತು ಅವನಿಗೆ ಅಷ್ಟೇ. ಒಂಥರ ಮಜವಾಗಿತ್ತು. ಸಮಥಿಂಗ್ ವೆರಿ ಡಿಫ್ರೆಂಟ್, ಅವನು ಇಷ್ಟು ತನಕ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ದಿದ್ದು. ಆ್ಯಂಡ್ ಅಲ್ಲಿಂದ ಹೊರಟು ನಾವು ಈ ಹೊಸ ಕೃಷ್ಣ ಓಲೆ ಓಲೆ ಶಾಪಿಗೆ ಬಂದ್ವಿ. ಇದು ಇಟ್ಸ್ ವೆರಿ ನ್ಯೂ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು. ಐ ಥಿಂಕ್ ಇಲ್ಲಿ ಆಲ್ಮೋಸ್ಟ್ 3 ಅಥವಾ 4 ಫ್ಲೋರ್ಸ್ ಇತ್ತು ಅನಿಸುತ್ತೆ ಶಾಪಿಂಗ್ ಮಾಡೋಕ್ಕೆ. ಎಷ್ಟು ಬೇಕೋ ಅಷ್ಟು ನೋಡಿದಷ್ಟು ಬಟ್ಟೆ, ಸೂವಿನಿಯರ್ಸ್, ಹೋಮ್ ಡೆಕೋರ್, ಗಿಫ್ಟ್ ಐಟಮ್ಸ್ ಅಂತ ಸಿಕ್ಕಾಬಟ್ಟೆ ಆಪ್ಷನ್ಸ್ ಇತ್ತಪ್ಪ. ನಾನೊಬ್ಳೆ ಫುಲ್ ಜೋಶಲ್ಲಿ ಶಾಪಿಂಗ್ ಮಾಡ್ತಿದ್ದೆ ಆ್ಯಸ್ ಯೂಶುವಲ್. ನನ್ನ ಗಂಡ ಮತ್ತು ಮಕ್ಕಳಿಗೆ ಸ್ವಲ್ಪ ಹೊತ್ತಾದ ತಕ್ಷಣ ಬೋರ್ ಆಯಿತು ಅಂತ ಅವ್ರು ಹೋಗಿ ಒಂದು ಕಡೆ ಕೂತಿದ್ರು. ನಾನು ಆರಾಮಾಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಅದಾದಮೇಲೆ ಅಲ್ಲೇ ಟಾಪ್ ಲೆವೆಲಲ್ಲಿ ಇದ್ದಂಥ ಒಂದು ಕ್ಯಾಫೆಗೆ ಹೋದ್ವಿ. ಅಲ್ಲಿ ಕೂತ್ಕೊಂಡು ರಿಫ್ರೆಶಿಂಗ್ ಆಗಿ ಎಳ್ನೀರು ಕುಡಿದ್ವಿ, ಸ್ವಲ್ಪ ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇದು ಟಾಪ್ ಫ್ಲೋರ್ ಆಗಿದ್ದರಿಂದ ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ಇನ್ಫಿನಿಟಿ ಪೂಲ್ ಥರ ಇತ್ತು. ಸೊ ಇದೆಲ್ಲ ಎನ್ವೈರ್ನ್ಮೆಂಟ್ನ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ನಮ್ಮ ರಿಸಾರ್ಟಿಗೆ ನಾವು ಹೋದ್ವಿ. ಸಂಜೆ ವಾಪಸ್ ಬರೋ ಅಷ್ಟೊತ್ತಿಗೆ ಮಳೆ ಶುರುವಾಗಿತ್ತು. ನೆಕ್ಸ್ಟ್ ಪ್ಲ್ಯಾನ್ ನಾವೊಂದು ಹಾಕ್ಕೊಂಡಿದ್ವಿ, ಬಟ್ ಮಳೆ ಬರ್ತಿತ್ತಲ್ಲ, ಏನು ಮಾಡೋದಪ್ಪ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಬಟ್ ಈ ಮಳೆ ಕೂಡ ಈ ಬ್ಯೂಟಿಫುಲ್ ಆಗಿರುವಂಥ ವಿಲ್ಲಾದಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೀವೇ ನೋಡಿ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಇದ್ದಿದ್ದು ಲಾಸ್ಟ್ ಥಿಂಗ್ ಟು ಡೂ ಇನ್ ಸೆಮಿನ್ಯಾಕ್. ಇದಂತೂ ನಾವು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ವಿ. ಅದೇನು ಗೊತ್ತಾ, ಡಿನ್ನರ್ ಬೈ ದ ಬೀಚ್.
ಆ್ಯಂಡ್ ಇದಂತೂ ಬಾಲಿಯಲ್ಲಿ ಮಸ್ಟ್ ಡೂ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ರೈಟ್ ಅಟ್ ದ ಬೀಚ್ ಕೂತ್ಕೊಂಡು ಸನ್ಸೆಟ್ನ ನೋಡ್ತಾ ನಾವು ಅಲ್ಲಿ ಡಿನ್ನರ್ ಎಂಜಾಯ್ ಮಾಡ್ಬೋದು. ನಾವು ಹೋಗಿದ್ದ ದಿನ ಮಳೆ ಬರ್ತಿತ್ತು, ಸೊ ಸನ್ಸೆಟ್ ನೋಡೋಕ್ಕಾಗಿಲ್ಲ. ಬಟ್ ನಾವು ಬೀಚ್ ಎದುರುಗಡೆನೆ ಒಂದು ಒಳ್ಳೆ ರೆಸ್ಟೋರೆಂಟ್ ಪಿಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ನಾವು ಕೂತ್ಕೊಂಡು ಡಿನ್ನರ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವು ಕೂತ್ ಕಡೆಯಿಂದ ನೋಡಿದ್ರೆ ಇಡೀ ಸಮುದ್ರ, ಅಲೆಗಳು, ಇಟ್ ವಾಸ್ ವೆರಿ ನೈಸ್ ಅಂಡ್ ಅ ವೆರಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮಕ್ಕಳು ಕೂಡ ಇದನ್ನ ತುಂಬಾ ಎಂಜಾಯ್ ಮಾಡಿದ್ರು. Did you all enjoy your Bali trip? Yes. ಬಾಲಿಯಲ್ಲಿ ಇದು ನಮ್ಮ ಲಾಸ್ಟ್ ಈವ್ನಿಂಗ್ ಆಗಿತ್ತು ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಈವ್ನಿಂಗ್. ನಾವು ಕೂತ ಕಡೆಯಿಂದ ಈ ಕಡೆ ನೋಡಿದರೆ ವಿಶಾಲವಾದಂತಹ ಸಮುದ್ರ ಕಾಣಿಸ್ತಿತ್ತು. ಸನ್ಸೆಟ್ ಆಗೋ ಟೈಮ್, ಮೋಡ ಇತ್ತು ಆಫ್ಕೋರ್ಸ್, ಆದರೂ ಕೂಡ ಈ ಎಕ್ಸ್ಪೀರಿಯನ್ಸ್ ಒಂಥರ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಅನ್ನೋ ಥರ ಇತ್ತು. ಸೂರ್ಯ ಮುಳುಗಿ ಕೆಳಗೆ ಹೋದಂಗೆನೆ ಆ ಕಡೆಯಿಂದ ಸಿಟಿ ಲೈಟ್ಸ್ ಎಲ್ಲ ಝಗಮಗ ಅಂತ ಕಾಣಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಈ ಅಟ್ಮಾಸ್ಫಿಯರ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು. ನೋಡಿ ಹೇಗಿದೆ ಅಂತ. ಅಷ್ಟರಲ್ಲೇ ನಮ್ಮ ಡಿನ್ನರ್ ಕೂಡ ಬಂತು. ಸೊ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಆ ಅಲೆಗಳನ್ನು ನೋಡ್ತಾ ನೋಡ್ತಾ ನಮ್ಮ ಲಾಸ್ಟ್ ನೈಟ್ ಇನ್ ಬಾಲಿನ ನಾವು ಹೀಗೆ ಸ್ಪೆಂಡ್ ಮಾಡಿದ್ವಿ. ಆಗಲೇ ಸಂಜೆ ಹೋಗಬೇಕಾದ್ರೆ ಹೋಗೋ ಸಂಭ್ರಮದಲ್ಲಿ ನಾನು ಹೊರಗಡೆದೇನು ವಿಡಿಯೋ ತೆಗೆದಿರಲಿಲ್ಲ. ಈಗ ನಾವು ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ವಿ. ಸೊ ನಾವು ಹೋಗಿದ್ದಂಥ ರೆಸ್ಟೋರೆಂಟ್ ಹೆಸರು ಕೂಡೇಟಾ ಅಂತ. ಅದು ಕರೆಕ್ಟಾಗಿ ಹೇಳ್ತಿದ್ದೀನ ಗೊತ್ತಿಲ್ಲ, ಬಟ್ ಅದರದ್ದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲಿ. ಈಗಿನ್ನೇನಿದ್ರು ವಾಪಸ್ ನಮ್ಮ ವಿಲ್ಲಾಗಿ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡೋದು ಅಷ್ಟೇ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ವಿಲ್ಲಾದಲ್ಲೇ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ. ಸೊ ಇವಾಗ ಅವರು ಬ್ರೇಕ್ಫಾಸ್ಟ್ ತೊಗೊಂಡು ಬಂದು ನಮಗೆ ಟೇಬಲ್ ಸೆಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ತಿಂದು ಸ್ವಲ್ಪ ಫ್ರೆಶನ್ ಅಪ್ ಆಗಿ ನಮ್ಮ ಲಗೇಜ್ ಎಲ್ಲ ಏನೇನಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆದ್ವಿ ಆ ದಿನ ಅಷ್ಟೇ. ಬಿಕಾಸ್ ದ್ಯಾಟ್ ವಾಸ್ ಅ ಲಾಸ್ಟ್ ಡೇ ಇನ್ ಬಾಲಿ. ಆ ದಿನ ನಾವು ಹೊರಗೆ ಹೋಗುವಂಥ ಪ್ಲ್ಯಾನ್ ಏನೂ ಇಟ್ಕೊಂಡಿರಲಿಲ್ಲ. ಇಡೀ ದಿನ ವಿಲ್ಲಾದಲ್ಲೇ ಕೂತ್ಕೊಂಡು ಚಿಲ್ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಸಂಜೆ ನಾವು ಇಲ್ಲಿಂದ ಚೆಕ್ಔಟ್ ಮಾಡಿ ಏರ್ಪೋರ್ಟಿಗೆ ಹೋಗಬೇಕಾಗಿತ್ತು. ನಮ್ಮ ಫ್ಲೈಟ್ ಇದ್ದಿದ್ದು ಆ ದಿನ ರಾತ್ರಿ. ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ವಿಲ್ಲಾದಲ್ಲೇ ರಿಲ್ಯಾಕ್ಸ್ ಮಾಡ್ಕೊಂಡಿದ್ವಿ. ನನ್ನ ಮಗಳು ಸ್ವಲ್ಪ ಹೇರ್ ಬ್ರೇಡಿಂಗ್ ಮಾಡ್ಕೋಬೇಕು ಅಂದ್ಲು, ಅದಕ್ಕೋಸ್ಕರ ಅದನ್ನು ಮಾತ್ರ ಹೋಗಿ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಏನೂ ಪ್ಲ್ಯಾನ್ ಇಟ್ಕೊಂಡಿರಲಿಲ್ಲ. ಈಗ ನಾವು ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಚೆಕ್ ಇನ್ ಆಗಿ ಫ್ಲೈಟ್ ಹತ್ತಿ ವಾಪಸ್ ನಮ್ಮ ಮನೆಗೆ ಬರುವಂಥ ಟೈಮ್. ಸೊ ಹೀಗಿತ್ತು ನಮ್ಮ ಬಾಲಿ ಹಾಲಿಡೇ. ಫಸ್ಟ್ ಎಪಿಸೋಡಿಂದ ಇಲ್ಲಿ ತನಕ ನೀವು ನೋಡ್ಕೊಂಡು ಬಂದಿದ್ರೆ ಐ ಹೋಪ್ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್, ಟ್ರಾವೆಲ್ ಟಿಪ್ಸ್ ಅದೆಲ್ಲ ಸಿಕ್ಕಿರ್ಬೋದು. ಇನ್ ಕೇಸ್ ನೀವು ಕೂಡ ಬಾಲಿ ಹಾಲಿಡೇ ಟ್ರಾವೆಲ್ ಮಾಡ್ತಿದ್ರೆ. ಇಲ್ಲ ಅಂದರೆ ಐ ಹೋಪ್ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿರ್ಬೋದು ಈ ವಿಡಿಯೋಸ್ ಎಲ್ಲ ನೋಡಿ ಅಂತ. ನೆಕ್ಸ್ಟ್ ಲಾಸ್ಟ್ ಎಪಿಸೋಡ್ ಇನ್ ದಿಸ್ ಸೀರೀಸ್ ನಾನು ನಮ್ಮ ಬಾಲಿ ಐಟಿನರರಿ ಪ್ಲಸ್ ಎಲ್ಲ ಟ್ರಾವೆಲ್ ಟಿಪ್ಸ್ ಆ್ಯಂಡ್ ನಮ್ಗೇನೇನು ಅನಿಸ್ತು ಎಲ್ಲಾನು ಕಂಪೈಲ್ ಮಾಡಿ ಒಂದು ಚಿಕ್ಕ ವಿಡಿಯೋ ಥರ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ದ್ಯಾಟ್ ಒಂದೇ ಕಡೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಈಸಿಯಾಗಿ ಸಿಗುತ್ತೆ ಅಂತ. ಸೊ ಇನ್ ಕೇಸ್ ನೀವು ಬಾಲಿ ಹಾಲಿಡೇ ಪ್ಲಾನ್ ಮಾಡ್ತಿದ್ರೆ ಖಂಡಿತ ಆ ವಿಡಿಯೋನ ತಪ್ಪದೆ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಬೆಲ್ ಐಕನ್ ಕೂಡ ಒತ್ತಿ, ಸೊ ದ್ಯಾಟ್ ನಾನು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.